ಗುಡ್ ಮಾರ್ನಿಂಗ್ ಸರ್. ಯಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿನ್ ಕೈಯಲ್ಲಿರೋ ತಾಳಿನ ಅಲ್ಲೇ ಬಿಸಾಕೋ. ನಡೆದಿರೋ ದರಿದ್ರನ್ನ ಹೇಳೋದಿಕ್ಕೆ ನನಗ್ ಬಾಯೇ ಬರ್ತಿಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಂಟರ್ವ್ಯೂಗೆ ಯಾರಾದರೂ ಬಂದಿದ್ದಾರೆ ಸರ್. ಕಳಿಸಿ. ಓಕೆ ಸರ್. ಸರ್ ನಿಮ್ಮನ್ನೊಳಗೆ ಕರೀತಿದ್ದಾರೆ. ಮೇ ಕಮಿಂಗ್ ಸರ್? ಎಸ್ ಪ್ಲೀಸ್. ಸರಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಯುವರ್ ಕ್ವಾಲಿಫಿಕೇಶನ್ ಈಸ್ ಗುಡ್. ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿದೆ. ಬಟ್ ಈ ಕೆಲಸಕ್ಕೆ ನೀವು ಕ್ವಾಲಿಫೈ ಆಗಲ್ಲ. ಸರ್ ಎಲ್ಲ ಸರಿಯಾಗೇ ಇದೆ ಅಂತಿದ್ದೀರಾ, ಮತ್ತೆ ಯಾಕೆ ಸರ್ ಕ್ವಾಲಿಫೈ ಆಗಿಲ್ಲ? ಸಿ ಶ್ರವಣ್, ಪ್ರತಿ ಆರ್ಗನೈಸೇಷನ್ಗೂ ಕೂಡ ಕೆಲವು ಪಾಲಿಸಿಗಳಿರುತ್ತೆ. ಹಾಗೆ ನಮ್ಮಲ್ಲಿ ಕೂಡ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಇಲ್ಲದೆ ಜಾಬ್ ಯಾರಿಗೂ ಕನ್ಸಿಡರ್ ಮಾಡಲ್ಲ. ನಿಮಗೆ 3 years ಎಕ್ಸ್ಪೀರಿಯನ್ಸ್ ಅಷ್ಟೇ ಇರೋದು. ಸೊ ಅದಕ್ಕೆ ನೀವು ಈ ಜಾಬ್ಗೆ ಕ್ವಾಲಿಫೈ ಆಗ್ತಿಲ್ಲ. ಸರ್ ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ಆ್ಯಕ್ಚುಲಿ ನಾನು ಈ ರೀತಿ ಎಲ್ಲ ಕೇಳಬಾರ್ದು, ಬಟ್ ಐ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ಪ್ಲೀಸ್ ಸರ್, ಈ ಜಾಬ್ ನನಗೆ ತುಂಬ ಇಂಪಾರ್ಟೆಂಟ್. ಬಟ್ ಶ್ರವಣ್, ನಿಮ್ಗೆ ಈ ಜಾಬ್ ಇಂಪಾರ್ಟೆಂಟ್, ನಮಗೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್. ಸರ್ ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೆ. ಆ ಹುಡುಗಿಗೋಸ್ಕರನೇ ಇಲ್ಲಿವರೆಗೂ ಬಂದಿದ್ದೀನಿ. ಹೇಗಾದರೂ ಮಾಡಿ ಅವಳನ್ನ ಭೇಟಿಯಾಗಿ ಅವಳನ್ನ ಮದುವೆ ಮಾಡಿಕೊಂಡು ಇಲ್ಲೇ ಸೆಟಲ್ ಆಗಬೇಕು ಅಂತ ಈ ಊರಿಗೆ ಬಂದಿದ್ದೀನಿ ಸರ್. ನನಗೆ ಎಕ್ಸ್ಪೀರಿಯನ್ಸ್ ಕಡಿಮೆನೇ ಸರ್, ಬಟ್ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಸರ್. ಈ ಜಾಬಿನ ಅವಶ್ಯಕತೆ ನಂಗೆ ತುಂಬ ಇದೆ ಸರ್. ಈ ಜಾಬ್ ನನಗೆ ಕೊಟ್ಟರೆ ನೀವು ನನಗೆ ಹೊಸ ಜೀವನ ಕೊಟ್ಟಂಗಾಗುತ್ತೆ. ನೋಡು ಶ್ರವಣ್, ಇದು ಟಫ್ ಕಾಲ್. ಮಾಮೂಲಿಯಾಗಿ ನಾನು ನಮ್ಮ ಕಂಪನಿ ಪಾಲಿಸಿ ಎಗೇನ್ಸ್ಟ್ ಆಗಿ ಯಾವ ಡಿಸಿಷನ್ನು ತಗೊಳ್ಳಲ್ಲ. ಬಟ್ ಲವ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ. ನಾಳೆಯಿಂದ ಜಾಬಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆದರೆ ನೀವು ನಿಮ್ಮ ಪ್ರೀತಿಗೋಸ್ಕರ ಎಷ್ಟು ಸಿನ್ಸಿಯರಾಗಿ ಪ್ರಯತ್ನ ಪಡ್ತಿದ್ದೀರೋ ಅಷ್ಟೇ ಸಿನ್ಸಿಯರಾಗಿ ಇಲ್ಲಿ ವರ್ಕ್ ಮಾಡಬೇಕು, ಎಫರ್ಟ್ಸ್ ಹಾಕಬೇಕು. ಸರಿ ಸರ್, ನಿಮ್ಮ ಡಿಸಿಷನ್ ರೈಟ್ ಅಂತ ನಾನು ಪ್ರೂವ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಶ್ರವಣ್. ಥ್ಯಾಂಕ್ ಯು ಸರ್. ನೋ ಪ್ರಾಬ್ಲಮ್. ಚೈತ್ರ, ಅವತ್ತು ನಮ್ಮ ಅಪ್ಪ ಅಮ್ಮನ ಮಾತನ್ನ ಕೇಳಿ ನಿನ್ನ ಬಿಟ್ಟು ಬಂದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ.
ಇನ್ನು ನಿನ್ನ ಮಿಸ್ ಮಾಡ್ಕೊಳ್ಳಲ್ಲ. ಈ ಸಿಟಿಯಲ್ಲಿ ನೀನು ಎಲ್ಲೇ ಇದ್ರು ನಿನ್ನ ನಾನು ಹುಡುಕ್ತೀನಿ. ನಿನ್ನ ಕನ್ವಿನ್ಸ್ ಮಾಡಿ ಮದುವೆ ಆಗೇ ಆಗ್ತೀನಿ. ಚೈತ್ರ, ನೀನೊಂದು ವಿಷಯ ಕೇಳಲಾ? ಕೇಳಿ ಮೇಡಮ್. ಇಲ್ಲಿ ನೀನು ನಿಮ್ ತಂಗಿ ಇಬ್ರೇ ಇರ್ತೀರಲ್ವಾ? ನಿಮ್ ಪೇರೆಂಟ್ಸ್ ಇಲ್ವಾ? ಮೇಡಮ್, ಸ್ವಲ್ಪ ದಿನದ ಹಿಂದೆ ನಮ್ಮಪ್ಪ ತೀರ್ ಹೋದ್ರು. ಅಯ್ಯೋ ಸಾರಿ ಚೈತ್ರ, ಅನಾವಶ್ಯಕವಾಗಿ ನಿಮ್ ತಂದೆ ಬಗ್ಗೆ ನೆನ್ಪು ಮಾಡ್ಬಿಟ್ಟೆ. ಪರವಾಗಿಲ್ಲ ಮೇಡಮ್. ಹಾಯ್ ಆಂಟಿ. ಹಾಯ್ ಸ್ಮೈಲಿ. ಚೈತ್ರ, ಇವಳೆ ಅಮ್ಮ ಸ್ಮೈಲಿ. ಇವಳೆ ನಮ್ಮ ಆನಂದ ಮದ್ವೆ ಆಗೋ ಹುಡುಗಿ. ಹಾಯ್. ಇವ್ರ ಪರಿಚಯ ಆಗಿದೆ ಆಂಟಿ. ಹೆಸರು ಚೈತ್ರ. ಈ ಮನೆಗೆ ಫಿಸಿಯೋಥೆರಪಿ ಮಾಡೋದಕ್ಕೆ ಬಂದಿದ್ದಾರೆ. ಟ್ರೀಟ್ಮೆಂಟ್ ಜೊತೆಗೆ ಎಕ್ಸ್ಟ್ರಾ ಅಂತ ನಿಮಗೆ ಈ ಥರ ಸರ್ವಿಸ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲಮ್ಮ, ಆನಂದ್ ಮದ್ವೆ ವಿಷಯದಲ್ಲಿ ಪಾಸಿಟಿವ್ ಆಗಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಚೈತ್ರನೇ. ಅಯ್ಯೋ, ನಂದೇನಿದೆ ಮೇಡಮ್. ಇಂಟ್ರೆಸ್ಟಿಂಗ್ ಆಂಟಿ. ಅಷ್ಟೇ ಅಲ್ಲ, ನಮ್ಮ ಆನಂದ್ ಯಾವ ಹುಡುಗಿ ಹತ್ರನೂ ಮಾತಾಡಲ್ಲ, ಆದ್ರೆ ಚೈತ್ರ ಹತ್ರ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅಯ್ಯೋ, ಅದ್ರಲ್ಲೇನಿದೆ, ನನ್ ವಿಷಯ ಬಿಟ್ಬಿಡಿ ಮೇಡಮ್. ನೋಡು, ಹೀಗೇನೆ ಸ್ಮೈಲಿ ಹೊಗಳಿದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ ಚೈತ್ರಗೆ. ಅವಳು ಮಾಡಿರೋ ಕೆಲ್ಸನ ಯಾರಿಗೂ ಹೇಳಕ್ ಬಿಡಲ್ಲ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆಂಟಿ. ಇರು, ನಾನು ಹೋಗಿ ಕೆಲ್ಸದವ್ರಿಗೆ ಹೇಳ್ತೀನಿ. ಪರವಾಗಿಲ್ಲ ಆಂಟಿ. 1 ನಿಮಿಷದಲ್ಲಿ ಕಳಿಸ್ತೀನಿ ಬಿಡು. ಇರು. ಆಂಟಿ, ಸ್ಮೈಲಿ ನೋಡಿದ್ರಲ್ಲ, ಅವ್ರ ಸ್ಮೈಲ್ ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ನಾನು ಹೇಳಿದ ಸ್ಮೈಲ್ ಹಾಗೆ, ಅದೇ ನಿಮಗಿಲ್ಲ. ನಿನ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ, ವಶೀಕರಣದಂಥ ವಿದ್ಯೆ ಎಲ್ಲ ಬರುತ್ತಾ? ಅದೇನು ಅಂತಾನೆ ನನಗೆ ಗೊತ್ತಿಲ್ವಲ್ಲ. ಮತ್ ಹೇಗೆ ಒಂದು ಹುಡುಗನ್ನ ಅಷ್ಟು ಈಸಿಯಾಗಿ ನಿನ್ ಬುಟ್ಟಿಗೆ ಹಾಕೊಂಡಿದ್ಯಾ? ಏನು ನೀನ್ ಹೇಳಿದ್ದಕ್ಕೆ ಆನಂದ್ ಮದ್ವೆಗೆ ಒಪ್ಕೊಂಡಿದಾರಾ? ಅಂದ್ರೆ ನಾಳೆ ನೀನ್ ಹೇಳಿದ್ರೇನೆ ನನ್ ಕತ್ತೆಗೆ ತಾಳಿ ಕಟ್ತಾರಾ? ಅದೆಲ್ಲ ನಾನು ಯಾಕೆ ಹೇಳ್ಬೇಕು? ಮತ್ತೆ ಯಾವುದೇ ಸಂಬಂಧ ಇಲ್ದೆ ಬರೀ ಕೆಲ್ಸ ಮಾಡಕ್ ಬಂದಿರೋ ಒಂದು ಹುಡುಗಿ ಮಾತನ್ನ ಆನಂದ್ ಹೇಗ್ ಕೇಳ್ತಿದ್ದಾನೆ? ಯಾಕೆ ಕೇಳ್ತಿದ್ದಾನೆ? ಇಲ್ಲ ಅಂದ್ರೆ ನನಗೆ ಪೈಪೋಟಿಯಾಗಿ ಈ ಮನೆಗೆ ದೊಡ್ಡ ಸೊಸೆ ಆಗ್ಬೇಕು ಅಂತ ನೀನೇನಾದ್ರೂ ಅನ್ಕೊಂಡಿದ್ಯಾ? ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನಂತ ಹುಡುಗಿ ಅಲ್ಲ. ನನಗೆ ಆ ಥರ ಉದ್ದೇಶಗಳು ಯಾವುದೂ ಇಲ್ಲ. ಆ ಥರ ಉದ್ದೇಶಗಳಿದ್ರೂ ಪರವಾಗಿಲ್ಲ. ಯಾಕಂದ್ರೆ ನನಗ್ ಪೈಪೋಟಿ ಅಂದ್ರೆ ತುಂಬಾ ಇಷ್ಟ. ಗೆಲ್ಲೋದು ಅಂದ್ರೆ ಇನ್ನೂ ಇಷ್ಟ. ನೀನ್ ನನ್ ಲೆವೆಲ್ಗಿಲ್ಲ ಅಂದ್ರೂ ನೋಡಕ್ ಚೆನ್ನಾಗೇ ಇದೆಯಲ್ಲ. ಒಂದ್ ವೇಳೆ ಆನಂದ್ಗೋಸ್ಕರ ಪೈಪೋಟಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರೆ ಐ ಅಕ್ಸೆಪ್ಟ್ ಯೋರ್ ಚಾಲೆಂಜ್. ಸ್ಮೈಲಿ, ನೀವು ಆ ಥರ ಯಾವತ್ತೂ ನನ್ನ ವಿಷಯದಲ್ಲಿ ಅನ್ಕೊಳಕ್ ಹೋಗ್ಬೇಡಿ. ಆನಂದ್ ಸರು ನನ್ನ ಕಷ್ಟದಲ್ಲಿದ್ದಾಗ
ನನಗ್ ತುಂಬಾ ಸಹಾಯ ಮಾಡಿರೋ ವ್ಯಕ್ತಿ. ಅವ್ರು ನನಗ್ ಕೆಲ್ಸ ಕೊಟ್ಟಿದ್ರಿಂದಾನೆ ನಾನಿವತ್ತು ಬದುಕ್ತಾ ಇರೋದು. ನಮ್ ಮಧ್ಯೆ ಒಳ್ಳೆ ರೀತಿಲಿರೋ ಸ್ನೇಹ ಇದೆಯೇ ಹೊರತು ನೀವ್ ಅನ್ಕೊಂಡಿರೋ ಹಾಗೇನು ಅಲ್ಲ. ಅವ್ರು ನನ್ಗೆ ಒಂದ್ ಒಳ್ಳೆ ಫ್ರೆಂಡು. ದಯವಿಟ್ಟು ಇನ್ಮೇಲೆ ನನ್ ಬಗ್ಗೆ ಆಗ್ಲಿ ಆನಂದ್ ಸರ್ ಬಗ್ಗೆ ಆಗ್ಲಿ ಹಾಗೆಲ್ಲ ಮಾತಾಡ್ಬೇಡಿ. ನನಗೆ ಪೈಪೋಟಿಯಾಗಿ ಈ ಮನೆಗೆ ದೊಡ್ಡ ಸೊಸೆ ಆಗ್ಬೇಕು ಅಂತ ನೀನೇನಾದ್ರೂ ಅನ್ಕೊಂಡಿದ್ಯಾ? ನನಗ್ ಪೈಪೋಟಿ ಅಂದ್ರೆ ತುಂಬಾ ಇಷ್ಟ, ಗೆಲ್ಲೋದು ಅಂದ್ರೆ ಇನ್ನೂ ಇಷ್ಟ. ಒಂದ್ ವೇಳೆ ಆನಂದ್ಗೋಸ್ಕರ ಪೈಪೋಟಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರೆ ಐ ಅಕ್ಸೆಪ್ಟ್ ಯೋರ್ ಚಾಲೆಂಜ್. ಹೌದು, ಆ ಸ್ಮೈಲಿ ಯಾಕೆ ನನ್ನನ್ನ ಶತ್ರು ತರ ನೋಡ್ತಿದ್ದಾರೆ? ನನಗ್ ಚುಚ್ಚು ಹಾಗೆ ಹಾಗೆಲ್ಲ ಮಾತಾಡ್ತಿದ್ದಾಳೆ. ಅಷ್ಟಕ್ಕೂ ನಾನೇನ್ ಮಾಡಿದ್ದೀನಿ ಅಂತ ಯಾಕೆ ನನ್ನ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಹೇಳಿದ್ರು, ಅಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ? ಆನಂದ್ ಸರ್ಗೆ ಇವಳು ಹೇಗ್ ಪರ್ಫೆಕ್ಟ್ ಮ್ಯಾಚ್ ಆಗ್ತಾಳೋ? ಅವರೇನೋ ತುಂಬಾ ಸಾಫ್ಟ್ ಪರ್ಸನ್. ಆ ಸ್ಮೈಲಿಂಗ್ ನೋಡಿದ್ರೆ ತುಂಬಾ ಹ್ಯಾಶ್ ಆಗಿ ತುಂಬಾ ನೆಗೆಟಿವ್ ಆಗಿದ್ದಾಳೆ. ಇನ್ನಿವರಿಬ್ರಿಗೂ ಮದ್ವೆ ಆದ್ರೆ ಆನಂದ್ ಸರ್ ಪರಿಸ್ಥಿತಿ ಏನು? ತಗೋ ನಿನ್ ಶಾಲ್ನ. ಇಲ್ಲಿ ನಿನ್ ಬಾಯ್ ಫ್ರೆಂಡ್ ಇದ್ದಾನೆ. ಅದನ್ನ ಮುಟ್ಬೇಡ ನೀನು. ಐ ಕಾಲ್ ಯು ಬ್ಯಾಕ್. ಈ ದುಪ್ಪಟ ನಿಂದ. ಡೋಂಟ್ ವರಿ, ಐ ಆಮ್ ಹಿಯರ್ ಟು ಹೆಲ್ಪ್ ಯು. ನೀನು ದುಪ್ಪಟ್ಟನ್ ಯಾರಾದ್ರೂ ಹೀಗೆ ಹೇಳಿತಾರಾ? ಚೆನ್ನಾಗೇ ಇದೆಯಲ್ಲ, ಟಾನ್ ಜೀನ್ಸ್ ತರ ಟಾನ್ ದುಪ್ಪಟ. ನೈಸ್ ಡಿಸೈನ್. ನಿನ್ನಿಂದ ನನ್ಗೆ ಎಷ್ಟು ದುಪ್ಪಟ್ಟ ಹಾಳಾಗಿದೆ ಗೊತ್ತಾ? ಏ ಬುಡ್ಡಿ, ನನ್ನಿಂದ ಹಾಳಾಯ್ತು ಅಂದ್ರೆ ನನಗೋಸ್ಕರ ನೀನ್ ಎಷ್ಟೇ ದುಪ್ಪಟ್ಟ ಹರ್ಕೊಂಡ್ರು ಕೂಡ ನಿನ್ ಟ್ರ್ಯಾಪ್ ಅಲ್ಲಿ ನಾನಂತೂ ಬೀಳಲ್ಲ. ಬೇಕು ಅಂತ ನನ್ ದುಪ್ಪಟ್ಟನ ಹರಿದ್ಬಿಟ್ಟು ಎಕ್ಸ್ಟ್ರಾ ಮಾತಾಡ್ತಿದ್ಯಲ್ಲ. ನಿನಗೆ ಹೆಲ್ಪ್ ಮಾಡಿದ್ರೆ ಎಕ್ಸ್ಟ್ರಾ ಅಂತೀಯಲ್ಲ ನೀನು. ಹಾ, ದುಪ್ಪಟ್ಟನ ಹರಿದ್ ಬಿಟ್ಕೊಡೋದು ಹೆಲ್ಪ್ ಅಂತಾರ? ಆ ಕತೆ ಹಾಗಿರ್ಲಿ, ಮೈ ಮೇಲೆ ಇರ್ಬೇಕಾಗಿರೋ ದುಪ್ಪಟನ ಬೀಳ್ಸ್ಕೊಂಡಿದ್ಯಾರು? ಗಾಳಿ ಬಂತು, ಅದಕ್ಕೆ ಬಿತ್ತು. ಓ, ಅಂದ್ರೆ ಗಾಳಿ ಬಂದು ಎಗರು ಹೋಗೋವರೆಗೂ ನಿನಗೆ ಪ್ರಜ್ಞೆ ಇರ್ಲಿಲ್ವಾ? ಓ ಯಾ, ನೌ ಐ ಗಾಟ್ ಇಟ್. ಆಕ್ಚುಲಿ ನೀನು ಬೇಕು ಅಂತ ನಾನಿಲ್ಲಿ ಇರೋದಕ್ಕೆ ಬೀಳ್ಸಿದ್ಯಾ ಅಲ್ವಾ? ನೀನಿದ್ಯಾ ಅಂತ ಗೊತ್ತಿದ್ರೆ ಈ ದುಪ್ಪಟ್ಟನ್ ಯಾಕೆ ಬೀಳಿಸ್ತಿದ್ದೆ? ದೊಡ್ಡ ಗಿಡದ ಪಾಟ್ ತಗೊಂಡು ನಿನ್ ತಲೆ ಮೇಲೆ ಹಾಕ್ತಿದ್ದೆ. ಅಲ್ಲ, ನೀನಿರೋ ಸೈಜ್ಗೆ ಪಾಟ್ ಎತ್ತಕ್ಕಾಗುತ್ತಾ ನಿನ್ಗೆ? ನೀನು ಕೂಡ ಎತ್ತಿನೋ? ಬಾ ಮತ್ತೆ ಎತ್ಕೋ. ನೀನ್ ಏನಾದ್ರೂ ವಂಡರ್ ವುಮನ್ ಅನ್ಕೊಂಡಿದ್ಯಾ? ಇನ್ನೊಂದ್ಸರಿ ನನ್ ದುಪ್ಪಟ್ಟ ಹರಿದಕ್ಕೂ ನನ್ನೊಳಗಡೆ ಇರೋ ವಂಡರ್ ವುಮನ್ ನೋಡ್ಬೇಕಾಗುತ್ತೆ. ಅಯ್ಯೋ ಅಮ್ಮ, ಭಯ ಆಗ್ತಿದೆ. ಏನು ಮಾಡ್ಬೇಡ.
ಮೊದ್ಲು ಹೋಗಿ ಮುಖ ತೊಳ್ಕೊಂಡು ಕನ್ನಡಿಲ್ ಮುಖ ನೋಡ್ಕೊ. ಇನ್ನೊಂದ್ಸರಿ ನನ್ ದುಪ್ಪಟ್ಟ ಹೊರದಾಕು ಆಗ ತೋರಿಸ್ತೀನಿ ನಾನ್ ಯಾರು ಅಂತ. ನನ್ನ ಎದುರು ಹಾಕೊಂಡ್ರೆ ಹಿಂಗೆ ಕಿತ್ತು ಹೋಗುತ್ತೆ. ನನ್ನಿಂದ ದೂರ ಇದ್ರೆ ನಿನಗೆ ಬೆಟರ್. ವೇಸ್ಟ್ ಫೆಲ್ಲೋ. ಕರೆಕ್ಟಾಗಿ ಬುದ್ಧಿ ಕಲ್ಸಿದ್ಯಾ ಸ್ಮೈಲಿ ಆ ಚೈತ್ರಂಗೆ. ಇಲ್ಲಾಂದ್ರೆ ಏನ್ ಆಂಟಿ, ಅವಳೇನೋ ದೊಡ್ಡ ಘನ ಕಾರ್ಯ ಮಾಡಿರೋ ತರ ಆ ತರ ಹೊಗಳ್ತಿದ್ದಾರೆ ಸುಮತಿ ಆಂಟಿ. ನಿಮ್ಮತ್ತೆ ಹಾಗೇನೆ ಊರೆಲ್ಲ ಮಾತಾಡ್ತಾ ಇರ್ತಾಳೆ, ಸ್ವಲ್ಪನೂ ಬುದ್ಧಿ ಇಲ್ಲ, ಯಾರನ್ನಾದ್ರೂ ನಂಬಿಡ್ತಾಳೆ. ನಮಸ್ತೆ ಮೇಡಮ್. ನೀವು ಲಾಯರ್ ಮೇಡಮ್. ಇದಕ್ಕೂ ಮುಂಚೆ ನಿಮ್ ಕೇಸ್ ಟೇಕಪ್ ಮಾಡಿರೋ ವೆಂಕಟೇಶ್ ಅವ್ರು ಕಳ್ಸ್ಕೊಟ್ರು. ಓ ಕೂತ್ಕೊಳ್ಳಿ. ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ವಾ, ನೀವ್ ಬಂದಿದ್ದೀರಾ? ಅವ್ರು ಬೇರೆ ಕೇಸ್ ಹ್ಯಾಂಡಲ್ ಮಾಡ್ತಾ ಸ್ವಲ್ಪ ಬ್ಯುಸಿ ಆಗಿದ್ದಾರೆ, ಅದಕ್ಕೆ ನಿಮ್ ಕೇಸ್ ನನಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸರಿ, ನೀವಾದ್ರೂ ಆದಷ್ಟು ಬೇಗ ನಮ್ ಕೇಸ್ನ ಗೆಲ್ಲೋ ಹಾಗೆ ಮಾಡ್ಬೇಕು. ಖಂಡಿತ. ನಾನು ನಿಮ್ ಕೇಸ್ ಹ್ಯಾಂಡ್ ಓವರ್ ಮಾಡ್ಕೋತಿದ್ದ ಹಾಗೆ ನಿಮ್ ಸೈಟ್ ನೋಡಕ್ ಹೋಗಿದ್ದೆ. ಹೋ, ಅಲ್ಲಿಗೆ ಹೋಗ್ ಬಂದ್ರಾ? ನಾವು ಅವ್ರ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಏನಾಯ್ತು? ನಿಮ್ ಜಾಗದಲ್ಲಿ ಅವರು ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಅದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಹೆಸರು ಮಾಡಿ ಸಿಂಪತಿ ಬಂದ್ಬಿಟ್ರೆ ಅದನ್ನೇ ಇಟ್ಕೊಂಡು ಕೇಸು ಅವ್ರ ಕಡೆಗಾಗೋ ಚಾನ್ಸ್ ಇರುತ್ತೆ. ಕ್ಲಿನಿಕ್ಕಾ? ಯಾರಿಟ್ಟಿರೋದು? ಯಾರೋ ಲೇಡಿ ಫಿಸಿಯೋಥೆರಪಿಸ್ಟ್ ಅಂತೆ. ಏನಿದು, ನಂಗಿಲ್ಲೂ ಫಿಸಿಯೋಥೆರಪಿಸ್ಟ್ ಇಂದಾನೇ ಪ್ರಾಬ್ಲಮ್, ಅಲ್ಲೂ ಕೂಡ ಫಿಸಿಯೋಥೆರಪಿಸ್ಟ್ ಇಂದಾನೇ ಪ್ರಾಬ್ಲಮ್ ಆಗ್ತಿದ್ಯಾ? ಯಾರಿರ್ಬಹುದು? ಅಲ್ಲಿರೋದು ಎಲ್ಲರೂ ಹೆಂಗಸ್ರೇ ಅಲ್ವಾ? ಹೌದು ಮೇಡಮ್, ಆ ಹುಡುಗಿನೇ ಸೀತಾರತ್ನ ಅವ್ರಿಗೆ ಬ್ಯಾಕ್ ಬೋನ್ ಆಗಿರೋದು. ಹಾಗಾದ್ರೆ ಆ ಹುಡುಗಿ ಯಾರು, ಯಾವ ಉದ್ದೇಶದಿಂದ ಅಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ದಾರೆ ಅಂತ ಎಲ್ಲ ತಿಳ್ಕೊಳ್ಳಿ. ನಿಮ್ಮ ಕಡೆಯಿಂದ ಯಾವುದೇ ಅವಕಾಶ ಇದ್ರೂ ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿ. ಆ ಕ್ಲಿನಿಕ್ನ ಖಾಲಿ ಮಾಡಿಸಿ. ಸರಿ, ಬರ್ತೀನಿ ಮೇಡಮ್. ಈ ಹುಡುಗಿ ಇಲ್ಲೇನ್ ಮಾಡ್ತಿದ್ದಾಳೆ ಮೇಡಮ್? ಅವಳು ಮಾಡೋ ಕೆಲಸನ ಬಿಟ್ಟು ಎಲ್ಲರ ಕೆಲಸನೂ ಮಾಡ್ತಾ ಇರ್ತಾಳೆ. ಒಳ್ಳೆ ತಲೆನೋ ಪಾಟಿ. ಆದ್ರೆ ಮನೇಲಿ ಅಷ್ಟೇ ಅಲ್ಲ ಮೇಡಮ್, ಹೊರಗಡೆನೂ ಕೂಡ ತಲೆನೋವಾಗಿರೋದು ಈ ಹುಡುಗಿನೇ. ಅಂದ್ರೆ ಏನು ಲಾಯರ್? ಅಲ್ಲಿ ಕ್ಲಿನಿಕ್ ಇಟ್ಟಿರೋದು, ಸೀತಾರತ್ನ ಅವ್ರಿಗೆ ಬ್ಯಾಕ್ ಬೋನ್ ಆಗಿರೋದು ಈ ಹುಡುಗಿನೇ ಮೇಡಮ್. ಅಂದ್ರೆ ನನ್ನ ಶತ್ರು ಇಷ್ಟು ದಿನದಿಂದ ನನ್ನ ಮನೇಲೇ ಇದ್ದಾಳಾ? ಮೇಡಮ್, ಇನ್ನು ಮುಂದೆ ನಿಮ್ ಕೆಲಸ ಸುಲಭ ಅಂತ ಅನ್ಕೊಳ್ಳಿ. ಹಾಗಿದ್ರೆ ಲಾಯರ್, ನಿಮ್ಮ ಕಡೆ ಅವನ್ನ ರೆಡಿ ಮಾಡ್ಕೊಳ್ಳಿ. ಯಾವಾಗ ಎಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಆ ಕ್ಲಿನಿಕ್ ಆ ಜಾಗದಲ್ಲಿ ಇಲ್ಲದೆ ಇರೋ ಹಾಗೆ ಮಾಡೋಣ. ಎಲ್ ಪುಟ ನೋಯ್ತಿದೆ ನಿಂಗೆ? ಇಲ್ಲಿ ಇಲ್ಲ. ಮತ್ತೆ ಏನು ಓದ್ತಿರೋದ್ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ಓಹೋ, ಮತ್ತೆ ನಿನ್ಗೆ ಫ್ರೆಂಡ್ಸ್ ಇದ್ದಾರಾ? ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರಾ? ವೆರಿ ಗುಡ್. ಮತ್ತೆ ನಿನ್ ಬೆಸ್ಟ್ ಫ್ರೆಂಡ್ ಯಾರು? ಎಲ್ರೂ ಬೆಸ್ಟ್ ಫ್ರೆಂಡ್ಸೇ. ವಾವ್. ಮತ್ತೆ ನಿನಗ್ ಯಾವ ಹೀರೋ ಅಂದ್ರೆ ಇಷ್ಟ? ಕಿಚ್ಚ ಸುದೀಪ್. ಓ, ನನಗೂ ಕೂಡ ತುಂಬಾ ಇಷ್ಟ ಗೊತ್ತಾ. ನೀವ್ ವಿಕ್ರಾಂತ್ ರೋಣ ನೋಡಿದ್ರಾ? ಹಾ, ತುಂಬಾ ಸರಿ ನೋಡಿದೀನಿ. ನೀನು ನೋಡಿದ್ಯಾ? 3-4 ಟೈಮ್ಸ್ ನೋಡಿದೀನಿ. ಓ ಹಾ, ಸರಿ. ಈಗ ಕೈನ ಹೀಗ್ ಮಾಡು. ಅಮ್ಮ, ನೋವಾಗ್ಬಿಡತ್ತೆ. ಏನೂ ಆಗಲ್ಲ, ಒಂದ್ಸರಿ ಮಾಡು. ನಂಗ್ ಭಯ ಆಗತ್ತೆ. ನಾನ್ ಇದೀನಲ್ಲ, ಒಂದ್ಸರಿ ಮಾಡು, ಏನೂ ಆಗಲ್ಲ.
ವೆರಿ ಗುಡ್. ಇಲ್ಲಿ ಕೊಡು. ಪೇನ್ ಇದ್ರೆ ಹೇಳು. ನೋವಿಲ್ಲ ಅಕ್ಕ. ಮತ್ತೀಗ? ಇಲ್ಲ ಅಕ್ಕ. ತುಂಬಾ ಥ್ಯಾಂಕ್ಸ್ ಮೇಡಮ್. ಮಗುಗೆ ನೋವು ತುಂಬಾ ದಿನದಿಂದ ಇತ್ತು. ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು ಕಡಿಮೆನೇ ಆಗಿರ್ಲಿಲ್ಲ. ನೀವು 2 ಸೆಟ್ಟಿಂಗ್ಸ್ಗೆನೆ ಕಡಿಮೆ ಮಾಡಿದ್ರಿ. ಮಗುಗೆ ಚಿಕ್ಕ ಸಮಸ್ಯೆ ಅಷ್ಟೇ. ಅದೇನು ಅಂತ ಫೈಂಡ್ ಔಟ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು.